ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆಂಟ್ IPLನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸತತ 2ನೇ ಬಾರಿ ಸೋಲನ್ನು ಕಾಣ್ತಿರುವಂಥ CSK ಟೀಮ್ ನಿನ್ನೆ ಕೂಡ ತಮ್ಮ ತವರಲ್ಲೇ ಸೋಲನ್ನು ಕಾಣ್ತು. ಸೊ ಈ ಹಿಂದೆ ಆಡಿರುವಂಥ ಮ್ಯಾಚ್ಗಳಲ್ಲಿ ಧೋನಿಯವರ ಅನುಪಸ್ಥಿತಿಯಲ್ಲಿ ಆಡಿದಂಥ CSK ತಂಡ ಇದೀಗ ಮತ್ತೆ ಧೋನಿಯವರು ಯಾವಾಗ ಬರ್ತಾರೆ ಅಂತ ಅವರ ಫ್ಯಾನ್ಸ್ಗಳು ಕಾಯ್ತಾ ಇದ್ರು ಕೂಡ ಎಲ್ಲೋ ಒಂದು ಕಡೆ ಧೋನಿಯವರು ಇಲ್ಲದೇನೆ ಇಲ್ಲಿ ಮ್ಯಾಚ್ ನಡೀತಾ ಇಲ್ವಾ ಅನ್ನೋ ಒಂದು ಕೆಲವೊಂದು ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಯಾಕಂದರೆ ಧೋನಿ ಇದ್ದರೆ ಆ ಒಂದು ಸ್ಟೇಡಿಯಂನ ಒಂದು ಕ್ರೇಜೇ ಬೇರೆ ಆಗಿರುತ್ತೆ. ಬಟ್ ಧೋನಿ ಇಲ್ದಿದ್ರು ಆ ಸ್ಟೇಡಿಯಂಗೆ ಅಷ್ಟು ಜನ ಬರ್ತಿದ್ದಾರಲ್ಲ, ಅದು ಒಂಥರ ನೋಡೋಕ್ಕೆ ಚಂದ ಅಂತಲೇ ಹೇಳ್ಬೋದು. ಯಾಕಂದರೆ ಧೋನಿ ಅವರು ಇದ್ದಾಗ ಸಾಕಷ್ಟು ಒಂದು ಅವರ ಒಂದು ಬರುವಿಕೆಯನ್ನು, ಅವರ ಒಂದು ಎಂಟ್ರಿಗೆ ಸಾಕಷ್ಟು ಒಂದು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳಾಗಿರ್ಬೋದು ಹೋಗೋದನ್ನು ನಾವು ನೋಡಿದ್ದೀವಿ. ಅಂಥ ಒಂದು ಯಾವುದೇ ವ್ಯೂಸ್ಗಳಾಗಿರ್ಬೋದು, ಯಾವುದೇ ಒಂದು ಒಬ್ಬ ಸ್ಟಾರ್ ಅಂದರೆ ಒಬ್ಬ ಸ್ಟಾರ್ ಆಗಿರ್ಬೋದು ಅಥವಾ ಒಬ್ಬ ಕ್ರಿಕೆಟಿಗನಿಗಾಗಿರ್ಬೋದು, ಧೋನಿ ಅವರಷ್ಟು ಒಂದು ವ್ಯೂಸ್ ಆಗಿರ್ಬೋದು, ಅವರ ಎಂಟ್ರಿಗೇನೆ, ಧೋನಿಯವರ ಒಂದು ಎಂಟ್ರಿಗೇನೆ ಅಷ್ಟೊಂದು ವ್ಯೂಸ್ಗಳು ಹೋಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ಧೋನಿಯವರ ಅನುಪಸ್ಥಿತಿಯಲ್ಲಿ ಈಗ ಮ್ಯಾಚ್ಗಳು ನಡೀತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ CSK ತಂಡಕ್ಕೆ ಧೋನಿಯವರು ಇಲ್ಲದೆ ಆಟವನ್ನು ಆಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಧೋನಿಯವರು ಇದ್ದಾಗ ಅವರ ಕೆಲವೊಂದು ಮಾತುಗಳು, ಅವರ ಕೆಲವೊಂದು ಹೀಗಾಡಬೇಕು ಹಾಗಾಡಬೇಕು ಅನ್ನೊಂದು ಮಾತುಗಳೇನಿದೆ ಅದೆಲ್ಲ ಒಂದು ಕಡೆ ಪ್ಲೇಯರ್ಸ್ಗೆ ಇನ್ನಷ್ಟು ಹುರಿದುಂಬಿಸುವಂತಹ ಒಂದು ಮಾತುಗಳಾಗಿರುತ್ತೆ. ಬಟ್ ಈಗ ಧೋನಿಯವರು ಇಲ್ಲ. ಆದರೆ ಧೋನಿಯವರು ಬರ್ಬೋದು ಅನ್ನೋ ಒಂದು ಮಾತೇನಿದೆ ನಡೀತಾ ಇದೆ. ಇನ್ನು KKR ಜೊತೆ ಏಪ್ರಿಲ್ 14 ಮ್ಯಾಚ್ನಲ್ಲಿ ಧೋನಿಯವರು ಪಾಲ್ಗೊಳ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ಅದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಜನ ಬೆಂಗಳೂರಿಗರೇ, ಅಂದರೆ ನಾಳೆ ಧೋನಿಯವರನ್ನು ನೋಡೋಕ್ಕೋಸ್ಕರನೇ ಕಾಯ್ತಿರುವಂತಹ ಜನಗಳಿಗೆ ಸ್ವಲ್ಪ ಬೇಸರದ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಧೋನಿಯವರು ನಾಳೆ ಕೂಡ ಬೆಂಗಳೂರು ಮ್ಯಾಚಲ್ಲಿ ಆಡ್ತಿಲ್ಲ. ಸೊ ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂಥರ ಧೋನಿಯವರ ನೋಡೋಕ್ಕೋಸ್ಕರನೇ ಸಾಕಷ್ಟು RCB ಫ್ಯಾನ್ಸ್ಗಳು ಧೋನಿಯವರ ಫ್ಯಾನ್ಸ್ಗಳಾಗಿರ್ತಾರೆ. ಬಟ್ RCB ತಂಡವನ್ನು ಬಿಟ್ಕೊಡದೆ ಧೋನಿಯವರನ್ನು ನೋಡೋಕ್ಕೋಸ್ಕರನೇ ಬರೋರು ಸಾಕಷ್ಟು ಜನ ಇರ್ತಾರೆ. ಸೊ ಅಂಥದ್ರಲ್ಲಿ ನಾಳೆ ಕೂಡ ಧೋನಿಯವರಿಲ್ಲ. ಇನ್ನು ನಿನ್ನೆ ನಡೆದ ಮ್ಯಾಚಲ್ಲಿ ಪಂಜಾಬ್ ಮತ್ತು CSK ತಂಡದಲ್ಲಿ ಏನು ನಡೀತಾ ಇತ್ತು ಮ್ಯಾಚ್, ಅದರಲ್ಲಿ ಹೀನಾಯವಾಗಿ ಸೋಲನ್ನು ಕಾಣ್ತಾರೆ. ಬಟ್ ಆದರೂ ಕೂಡ ಕಂಪೇರ್ ಮಾಡಿದರೆ ಅದಕ್ಕಿಂತ ಮುಂಚಿತವಾಗಿ ಆಡಿದ್ರಲ್ಲಿ CSK ಅವರು ಏನು ಆಟ ಆಡಿದಾರೋ, ಸೊ ಅದರಲ್ಲಿ ಸ್ವಲ್ಪ ತುಂಬ ಲೋ ಆಗಿ ಆಟ ಆಡಿದ್ದಾರೆ. ಬಟ್ ನಿನ್ನೆ ಅಂತೂ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಒಳ್ಳೆ ಸ್ಟಾರ್ಟಿಂಗನ್ನು ಕೂಡ ತಗೊಂಡಿದ್ರು. ಗಾಯಕ್ವಾಡ್ ಆಗಿರ್ಬೋದು, ಅಥವಾ ಗಾಯಕ್ವಾಡ್ ಅವರಿಗೆ ಯಾಕೋ ಸ್ವಲ್ಪ ಈಗೀಗ ಬ್ಯಾಟಿಂಗ್ ಮಾಡೋಕ್ಕೆ, ಅಂದರೆ ಸ್ಟಾರ್ಟಿಂಗ್ ಎಲ್ಲದಕ್ಕೂ ಅವರು ಹಾಗೆ ಮಾಡ್ತಿದ್ದಾರೆ. ಅಂದರೆ ಮೊದಲು ನಾವು ನೋಡ್ಕೊಂಡು ಬಂದಂತಹ ಮ್ಯಾಚ್ಗಳನ್ನು ನಾವು ನೋಡ್ಕೊಂಡು ಬಂದಾಗ ಸ್ಟಾರ್ಟಿಂಗಲ್ಲಿ ಗಾಯಕ್ವಾಡ್ ಅವರು ತುಂಬ ಸ್ಲೋ ಆಗಿ ಆಟ ಆಡ್ತಾರೆ. ಮತ್ತೆ ಅವ್ರು ಆಡೋ ರೀತಿ ನೋಡಿದಾಗ ಆರೆಂಜ್ ಕ್ಯಾಪ್ ಅದೆಲ್ಲ ಸಿಕ್ಕೋದಕ್ಕೆ ಕಾರಣವಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ನಿನ್ನೆ ನಡೆದಂತಹ ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಅವರು ಟಾಸನ್ನು ಗೆದ್ದು ಬಾಲಿಂಗನ್ನು ಆಯ್ಕೆ ಮಾಡ್ತಾರೆ. ಸೊ ನಮ್ಮದ್ರಲ್ಲೊಂದು ಮಾತಿದೆ, ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರೆ ಸಾಕು ಅವರೇ ವಿನ್ನು ಅನ್ನೋದು. ಸೊ ಅದು ಕೆಲವೊಂದು ಸಿಚುವೇಶನ್ಗಳಲ್ಲಿ ಸೂಟ್ ಆಗುತ್ತೆ. ಬಟ್ ಈಗೀಗ ಏನಾಗಿದೆ, ಬಾಲಿಂಗ್ ತಗೊಂಡವರೇ ಅಂದರೆ ಇಡೀ ಮ್ಯಾಚನ್ನು ಗೆಲ್ಲುವಂತಹ ಒಂದು ಕೆಪಾಸಿಟಿ ಅವ್ರಿಗೆ ಬರುತ್ತೆ. ಯಾಕಂದರೆ ಬಾಲಿಂಗ್ ಮಾಡಿದ್ಮೇಲೆ ಅಲ್ಲಿ ಅವರ ಸ್ಕೋರ್ ಆಗಿರ್ಬೋದು, ಎದುರುಗಡೆ ಬ್ಯಾಟಿಂಗ್ ಯಾರು ಮಾಡಿರ್ತಾರೋ ಅವರ ಒಂದು ಕೆಪಾಸಿಟಿ ಆಗಿರ್ಬೋದು, ಅಥವಾ ಅವರ ಒಂದು ಬ್ಯಾಟಿಂಗ್ ರೇಂಜನ್ನು ಹುಡ್ಕೊಂಡು ಇವರು ನೆಕ್ಸ್ಟ್ ಆ ಒಂದು ಗೋಲನ್ನು ಸೆಟ್ ಮಾಡಿಕೊಂಡು ಅಲ್ಲಿ ಬ್ಯಾಟಿಂಗನ್ನು ಮಾಡ್ಬೋದು ಅನ್ನೋದು. ಸೊ ಹಾಗಾಗಿ ಯಾರೆಲ್ಲ ಬಾಲಿಂಗ್ ಚೂಸ್ ಮಾಡ್ತಾರೋ, ಯಾವ ತಂಡ ಬಾಲಿಂಗ್ ಚೂಸ್ ಮಾಡುತ್ತೋ ಅವರು ಆಟವನ್ನು ಗೆಲ್ತಾರೆ ಅನ್ನೋ ಒಂದು ಮಾತಿದೆ. ಸೊ ಹಾಗಾಗಿ ನಿನ್ನೆ ಕೂಡ ಅಷ್ಟೇ ಬ್ಯಾಟಿಂಗ್ ಆಗಿ CSK ಅವರು ಬ್ಯಾಟಿಂಗ್ ತಗೊಳ್ತಾರೆ, ಆಮೇಲೆ ಬಾಲಿಂಗಲ್ಲಿ ಪಂಜಾಬ್ ಅವರು ಬಾಲಿಂಗನ್ನು ಮಾಡುವಂಥದ್ದು. ಸೊ ನಿನ್ನೆ ಕೂಡ ಅಷ್ಟೇ ಸಂಜು ಅವ್ರಿಗೆ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಕೈ ಹಿಡಿಲಿಲ್ಲ ಅನ್ನೋದು. ಯಾಕಂದರೆ ಇದಕ್ಕಿಂತ ಮುಂಚಿತವಾಗಿ ಆಟದಲ್ಲೂ ಅಷ್ಟೇ ಈ ಇಂಡಿಯಾ ಅಂತ ಬಂದಾಗ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಆಡಿ ಸಂಜು ಅವರು ತುಂಬ ಅವರ ಮೇಲ್ಗೈಯನ್ನು ಸಾಧಿಸೋದು ನಾವು ನೋಡಿ ಇರ್ತೀವಿ. ಬಟ್ ನಿನ್ನೆ CSK ಅಂತ ಬಂದಾಗ ಎಲ್ಲೋ ಒಂದು ಕಡೆ ಮೊನ್ನೆ ಅವರಿದ್ದ ಟೀಮಲ್ಲೇ, ಅಂದರೆ ರಾಜಸ್ಥಾನದಲ್ಲಿ ಮುಂಚೆ ಸಂಜು ಅವರಿದ್ದರು, ಆ ಟೀಮ್ ಮುಂದೆನೇ ಅವರು ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನು ಮಾಡಬೇಕಿತ್ತು. ಅಲ್ಲೂ ಅಷ್ಟೇ 7 ರನ್ನಿಗೆ ಅವರು ಔಟ್ ಆಗ್ತಾರೆ. ನಿನ್ನೇನು ಅಷ್ಟೇ ಸ್ವಲ್ಪ ಏನೂ ಆಡದೆ ಸ್ವಲ್ಪ ಹಿಂಜರಿದ್ರು ಅಂತ ಒಂದು ಹೇಳೋಕ್ಕಾಗುತ್ತೆ ಸಂಜು ಅವರು. ಸೊ ಹಾಗಾಗಿ ಸಂಜು ಅವ್ರಿಗೆ ಇಲ್ಲಿ ತನಕ ಬ್ಯಾಟಿಂಗ್ ಒದಗಲಿಲ್ಲ ಅನ್ನೋದು ಒಂದು ನೋಡೋಕ್ಕಂತ, ಅಂದರೆ ಅವರು ಬ್ಯಾಟಿಂಗ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಈಗ. ಅಂದರೆ 2 ಮ್ಯಾಚನ್ನು ನಾವು ನೋಡಿದ್ದ ಕೂಡ ಸಂಜು ಅವರು ಬ್ಯಾಟಿಂಗ್ ಲೆವೆಲ್ ಹೇಗಿದೆ ಅನ್ನೋದು ಅವರ ಅಭಿಮಾನಿಗಳಿಗೆ ಅಥವಾ ನಮಗೆಲ್ಲರೂ ನಾವು ನೋಡಿದ್ದು ಗೊತ್ತು. ಬಟ್ ನಿನ್ನೆ ಅಥವಾ ಮೊನ್ನೆ ಆಡಿದ್ರಲ್ಲಿ CSK ತಂಡಕ್ಕೆ ಆಡಿದ್ರಲ್ಲಿ ಅವರ ಬ್ಯಾಟಿಂಗ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅನ್ನೋದು ಇಲ್ಲಿ ಖಾತ್ರಿ ಆಗಿರುವಂಥದ್ದು. ಹಾಗಾಗಿ ನಿನ್ನೆ ಮತ್ತೆ ಹೋದ ವರ್ಷ ಜಾಯ್ನ್ ಆಗಿರುವಂಥ ಆಯುಷ್ ಅವರು ಕೂಡ ಅಷ್ಟೇ ನಿನ್ನೆ ಒಳ್ಳೆಯ ಬ್ಯಾಟಿಂಗನ್ನು ಆಡಿದ್ದಾರೆ CSK ತಂಡದಲ್ಲಿ. 2ನೇ ಅರ್ಧಶತಕ ಅವ್ರದ್ದು, ಅಂದರೆ ಈ ಹಿಂದೆ ಆಡಿರೋದು ಮತ್ತು ಈಗ ನಿನ್ನೆ ಆಡಿರೋದನ್ನ ಸೇರಿಸಿ 2ನೇ ಅರ್ಧಶತಕವನ್ನು ಕೂಡ ಬಾರಿಸಿದ್ದಾರೆ ಅವರು. ಹಾಗಾಗಿ ಆಯುಷ್ ಅವರು 20 ವರ್ಷ ಆದರೂ ಕೂಡ ಅವರ ಒಂದು ಬ್ಯಾಟಿಂಗ್ ಸ್ಕಿಲ್ಲನ್ನು ನೋಡಿ ಅಲ್ಲಿರೋ ಅಭಿಮಾನಿಗಳು ಫಿದಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರು ತಮ್ಮ ಆಟವನ್ನು, ಅಂದರೆ ಇಡೀ CSK ಆಟವನ್ನು ತಮ್ಮತ್ತ ಸೆಳೆಯುತ್ತಾ ಮಾಡುವಲ್ಲಿ ಅವರು ಪ್ರಮುಖ ಪಾತ್ರ ಆಗುತ್ತೆ. ಇಲ್ಲಿ ಗಾಯಕ್ವಾಡ್ ಮತ್ತು ಆಯುಷ್ಮಾನ್ ಅವರು ಅಂದರೆ ಆ ಪಾತ್ರದಲ್ಲಿ ಇರುವಂಥವರು, ಯಾಕಂದರೆ ನಿನ್ನೆ ಆಡಿದ್ರಲ್ಲಿ ನೋಡೋದಾದರೆ. ಇನ್ನು ಪಂಜಾಬ್ ವಿಷಯಕ್ಕೆ ಬಂದಾಗ ಆರ್ಯ ಮತ್ತು ಸಿಂಗ್ ಅವರು ಉತ್ತಮ ಓಪನಿಂಗನ್ನು ಮಾಡ್ತಾರೆ. ಸೊ ಶ್ರೇಯಸ್ ಅವರು ಅಷ್ಟೇ, ಶ್ರೇಯಸ್ ಅವ್ರಿಗೆ ಲಾಸ್ಟಲ್ಲಿ ಒಂದು 45 ರನ್ ಇರುತ್ತೆ,
ಆಮೇಲೆ ಅವರು ಏನೋ ಹೊಡಿಬೇಕು ಅಂತ ಹೋದಾಗ ಅಲ್ಲಿ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಅವರ ಒಂದು ಮ್ಯಾಚ್ ಆಗಿರ್ಬೋದು, ಆ ಮ್ಯಾಚ್ ಅವರಿಗೆ ಸಿಗುವಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಲ್ಲಿ ಶ್ರೇಯಸ್ ಅವರು ಕೂಡ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರ ಬ್ಯಾಟಿಂಗ್ ಲೆವೆಲನ್ನು ನಾವು ಈ ಹಿಂದೆನೂ ಕೂಡ ನೋಡಿದ್ದೀವಿ. ಅವರು ಆಟಕ್ಕೆ ಇಳಿದ್ರೆ ಅಂದರೆ ಶ್ರೇಯಸ್ ಅವರ ಬ್ಯಾಟಿಂಗಲ್ಲಿ ಅವರು ಆ ಫೀಲ್ಡಿಗೆ ಬಂದಾಗ ಸೆಂಚುರಿ ಅಥವಾ ಹಾಫ್ ಸೆಂಚುರಿ ಹೊಡೆಯೋದನ್ನು ನಾವು ನೋಡಿರ್ತೀವಿ. ನಿನ್ನೆನೂ ಕೂಡ ಅಷ್ಟೇ ಅವರ ಒಂದು ಬ್ಯಾಟಿಂಗ್ ಸ್ಕಿಲ್ನಿಂದ ಎಲ್ಲೋ ಒಂದು ಕಡೆ CSKಯ ಒಂದು ಪಾಯಿಂಟನ್ನು ಅವರು ಮೇಲ್ಗೈಯಲ್ಲಿ ಸಾಧಿಸುವಂಥ ಒಂದು ಕೆಪಾಸಿಟಿ ಅವರಲ್ಲಿ ಇತ್ತು ಅನ್ನೋದು. ಯಾಕಂದರೆ 209 ರನ್ಗಳ ಟಾರ್ಗೆಟನ್ನು CSK ಅವರು ನಿನ್ನೆ ಕೊಟ್ಟಿರುವಂಥದ್ದು. 210 ರನ್ನನ್ನು ಮಾಡಿ ನಿನ್ನೆಯ ಟೀಮನ್ನು ಅಂದರೆ ನಿನ್ನೆ ಪಂಜಾಬನ್ನು ಗೆಲ್ಲಿಸಿರೋದ್ರಲ್ಲಿ ಶ್ರೇಯಸ್ ಅವರ ಪಾತ್ರನೂ ಕೂಡ ವಿಶೇಷವಾಗಿರುವಂಥದ್ದು. ಸೊ ಹಾಗಾಗಿ ಇವತ್ತು ಕೂಡ ಮ್ಯಾಚ್ ನಡೀತಾ ಇದೆ. ಇನ್ನು ನಾಳೆ ಮ್ಯಾಚ್ಗೆ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ವೆಯ್ಟಿಂಗ್ ಮಾಡ್ತಿರುವಂಥದ್ದು RCB ಮತ್ತು CSK ಮ್ಯಾಚನ್ನು. ಸೊ ಈ ಒಂದು ಜುಗಲ್ಬಂದಿಯನ್ನು ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಿರುವಂಥದ್ದು. ಸೊ ಹಾಗಾಗಿ ನಾಳೆ ಮ್ಯಾಚ್ ಏನಾಗ್ಬೋದು ಅನ್ನೋದು ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಇರುವಂಥದ್ದು. ಸೊ ಈ ಕಡೆ ಧೋನಿ ಅವರು ಇಲ್ಲ, ಈ ಕಡೆ ವಿರಾಟ್ ಮತ್ತು ಧೋನಿ ಅವರ ಒಂದು ಕಾಂಬಿನೇಷನ್ ನೋಡೋಕೆ ಸಾಕಷ್ಟು ಜನಕ್ಕೆ ಇಷ್ಟ. ಅವರಿಬ್ಬರ ನಡುವೆ ಒಂದು ಫ್ಯಾನ್ ಪೇಜ್ ಈಗಷ್ಟೇ ಕ್ರಿಯೇಟ್ ಆಗಿದೆ. ಈಗ ಅವರ ನಡುವೆ ಏನೋ ಮಾತುಕತೆ ಆಗುತ್ತೋ ಅಥವಾ ಫೀಲ್ಡಲ್ಲಿ ಏನು ಅವರು ತಮಾಷೆ ಮಾಡ್ಕೊಂಡಿರ್ತಾರೆ ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂಥದ್ದು. ಸೊ ವಿಶೇಷವಾಗಿ ಕ್ರಿಕೆಟಲ್ಲೇ ಅವರ ಒಂದು ಪ್ರೋಮೋವನ್ನಾಗಿರ್ಬೋದು, ಈಗ RCB ಮತ್ತು CSK ತಂಡದ ಒಂದು ಪ್ರೋಮೋವನ್ನೇ ವಿಶೇಷವಾಗಿ ಮಾಡ್ತಾರೆ. ಯಾಕಂದರೆ ಅಷ್ಟು ಫ್ಯಾನ್ ಫಾಲೋವರ್ಸ್ ಇರುವಂತಹ ಟೀಮ್ ಅದೇ ಎರಡು. ಸೊ ಹಾಗಾಗಿ ನಾಳೆ ಕೂಡ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ಕಾಯ್ತಿದ್ದಾರೆ. ಸೊ ನಿಮ್ಮ ಪ್ರಕಾರ ನಾಳೆ CSK ಗೆಲ್ಲಬೇಕಾ ಅಥವಾ RCB ಗೆಲ್ಲಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ.